ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು 108, 1008, 16,000 और 9 लाख बेहद के बच्चों की रचना कैसे हुई ಅನ್ನುವಂತಹ ಬಾಪೂಜಿಯವರ ಹಿಂದಿ ವಿಡಿಯೋದ ಕನ್ನಡ ಅನುವಾದವನ್ನು ನೋಡೋಣ. ಅನಂತಭಾಯಿಯವರ ಪ್ರಶ್ನೆ ಈ ರೀತಿ ಇದೆ. 108, 1008, 16,000 ಮತ್ತು 9 ಲಕ್ಷ ಬೇಹದ್ ಆತ್ಮರ ರಚನೆ ಏಕಾಯಿತು ಮತ್ತು ಯಾರು ಅವರನ್ನು ಸೃಷ್ಟಿ ಮಾಡಿದರು ಎಂದು ಕೇಳಿದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಇದರ ಬಗ್ಗೆ ಬೇಹದ್ ಜ್ಞಾನದಲ್ಲಿ ನಡೆಯುವಂತಹ ಬೇಹದ್ ಜ್ಞಾನಿ ಮಕ್ಕಳಿಗೂ ಸಹ ಇದರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಎಂದು ಹೇಳುತ್ತಾ ಬಾಪೂಜಿಯವರು ಹೇಳುತ್ತಾರೆ, ಬೇಹದ್ನ ಆತ್ಮರು ಅತ್ಯುನ್ನತ ಸರ್ವೋತ್ತಮ ಪರಂಧಾಮದಿಂದ ಬಂದವರಾಗಿಲ್ಲ. ಬೇಹದ್ನ ತಂದೆಯು ಬೇಹದ್ನ PM-ನೊಂದಿಗೆ ನಮ್ಮ ಬ್ರಹ್ಮಾಂಡಕ್ಕೆ ಬಂದಾಗ ಬೇಹದ್ ಆತ್ಮರ ರಚನೆಯನ್ನು ಅಥವಾ ಸೃಷ್ಟಿಯನ್ನು ನಮ್ಮ ಬ್ರಹ್ಮಾಂಡದಲ್ಲಿ ಮಾಡಿಸಿದ್ದಾನೆ. ಅಂದರೆ ಇದಕ್ಕೂ ಮೊದಲು ಬೇಹದ್ ಆತ್ಮರ ಅಸ್ತಿತ್ವವೇ ಇರಲಿಲ್ಲ. ಅಂದರೆ ಬೇಹದ್ನ ಮಕ್ಕಳು ಬೇಹದ್ನ ತಂದೆಯಿಂದ ಸೃಷ್ಟಿಯಾಗಿದ್ದಾರೆ, ಅಸ್ತಿತ್ವಕ್ಕೆ ಬಂದಿದ್ದಾರೆ. ಬೇಹದ್ನ ತಂದೆಯು ತನ್ನ ಸೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆಯೊಂದನ್ನು ಕಂಡಾಗ ಇದು ಏಕೆ ಈ ರೀತಿ ಆಯಿತು ಎಂಬಂತಹ ರಿಪೋರ್ಟನ್ನು ಎಲ್ಲ ಕಡೆಯಿಂದ ತರಲು ಪ್ರಾರಂಭಿಸುತ್ತಾನೆ. ಇದೆಲ್ಲವನ್ನು ತಾವು ಡೀಟೇಲ್ ಆಗಿ ತಿಳಿದುಕೊಂಡಿದ್ದೀರಿ. ಬೇಹದ್ನ ತಂದೆಯು ಬೇಹದ್ನ PM-ನ ಮೂಲಕ 21ನೇ ಪೀಳಿಗೆಯ ಸೃಷ್ಟಿಕರ್ತನಿಂದ ಬಹಳಷ್ಟು ರಿಪೋರ್ಟ್ಗಳನ್ನು ತರಿಸಿಕೊಳ್ಳುತ್ತಾನೆ. ಆದರೆ ಇದರಿಂದ ಬೇಹದ್ನ ತಂದೆಗೆ ತೃಪ್ತಿಯಾಗಲಿಲ್ಲ. ಅಂದರೆ ಆ ಒಂದು ಅವ್ಯವಸ್ಥೆ ಈ ಬ್ರಹ್ಮಾಂಡದಲ್ಲಿ ಏಕಾಯಿತು ಎಂಬುದರ ಬಗ್ಗೆ ಸರಿಯಾದ ವಿವರಣೆ ಸಿಗಲಿಲ್ಲ. ಬೇಹದ್ನ ಬ್ರಹ್ಮಾಂಡದಲ್ಲಿ ಎಲ್ಲಿಯೂ ಸಹ ಬ್ಲ್ಯಾಕ್ ಡಾಟ್ ಅನ್ನುವುದು ಇರಲಿಲ್ಲ. ಇಲ್ಲಿ ಸಂಪೂರ್ಣ ಒಂದು ಮಲ್ಟಿವರ್ಸ್ ಅವ್ಯವಸ್ಥಿತವಾಗಿ ಹೋಗಿತ್ತು. ಬಹಳ ಗೊಂದಲಗಳು ಅಲ್ಲಿ ಸೃಷ್ಟಿಯಾಗಿದ್ದವು. PM-ನ ಮೂಲಕ 21ನೇ ಪೀಳಿಗೆಯ ಸೃಷ್ಟಿಕರ್ತನಿಂದ ಬಹಳಷ್ಟು ರಿಪೋರ್ಟ್ಗಳು ಬೇಹದ್ನ ತಂದೆಯ ಕೈ ಸೇರುತ್ತವೆ. ಬೇಹದ್ನ ತಂದೆಗೆ ಈ ರಿಪೋರ್ಟ್ಗಳಿಂದ ತೃಪ್ತಿಯಾಗದಿದ್ದಾಗ ಈ ಗೊಂದಲಗಳಿಗೆ ಕಾರಣವೇನು ಎಂದು ಹುಡುಕುತ್ತಾ ಸ್ವಯಂ ಬೇಹದ್ನ ತಂದೆಯು ನಮ್ಮ ಈ ಬ್ರಹ್ಮಾಂಡಕ್ಕೆ ಬರುತ್ತಾನೆ. ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ಗೆ ನಿರಾಕಾರಿ ರೂಪದಲ್ಲಿ ಬರುತ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಈ ಬ್ರಹ್ಮಾಂಡ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಈ ಬ್ರಹ್ಮಾಂಡದ ಶಿವಶಕ್ತಿಯರು ಸಹ ಕೆಳಗೆ ಬಂದು ಮನುಷ್ಯ ಅವತಾರವನ್ನು ತಳೆದು ಬಿಟ್ಟಿದ್ದರು. ಹಾಗೂ ನಿರಾಕಾರ ಶಿವನೂ ಸಹ ಭೂಮಿಯ ಬಹು ಹತ್ತಿರಕ್ಕೆ ಬಂದು ಬಿಟ್ಟಿದ್ದ. ಆಗ ಅಲ್ಮೈಟಿಯು ಒಂದು ಪವರ್ಫುಲ್ ಆದಂತಹ ನಿರಾಕಾರಿ ರೂಪವನ್ನು ಹೊರತೆಗೆಯುತ್ತಾನೆ. ನಂತರ ನಿರಾಕಾರಿಯಿಂದ ಆಕಾರದಲ್ಲಿ ತಂದು ಪರಮಪುರುಷನನ್ನು ಸೃಷ್ಟಿ ಮಾಡಿ ಶಿವನ ಒಳಗೆ ಪರಮಪುರುಷನ ರೂಪವನ್ನು ಸೇರಿಸಲಾಯಿತು. ನಂತರ ಆ ಪರಮಪುರುಷನು ಪರಮಶಕ್ತಿಯನ್ನು ಹೊರತೆಗೆಯುತ್ತಾನೆ. ಪರಮಶಕ್ತಿ ಹಾಗೂ ಶಿವಶಕ್ತಿಯನ್ನು ಜಾಗೃತಗೊಳಿಸಿ ಶಿವಪುರಿಯಲ್ಲಿ ಇಡಲಾಯಿತು. ಹಾಗೂ ಈ ಬ್ರಹ್ಮಾಂಡದ ನಿರಾಕಾರ ಶಿವನಲ್ಲಿ ಪವರನ್ನು ಸೇರಿಸಿ ಪರಂಪ್ರಕಾಶದ ರೂಪದಲ್ಲಿ ಮೇಲಿನ ಪರಂಧಾಮಕ್ಕೆ ಕರೆದೊಯ್ಯಲಾಯಿತು. ಬೇಹದ್ನ ತಂದೆಯು ಶಿವಶಕ್ತಿಯ ಮೂಲಕ ಈ ಬ್ರಹ್ಮಾಂಡದ ಸಂಚಾಲನೆಯನ್ನು ಪುನರ್ ಆರಂಭಿಸಿದ. ಈ ಶಿವಶಕ್ತಿಯು 198 ಕೋಟಿ ವರ್ಷಗಳ ಹಿಂದಿನಿಂದ ಈ ಬ್ರಹ್ಮಾಂಡದ ಸಂಚಾಲನೆಯನ್ನು ನೋಡಿಕೊಂಡು ಬರುತ್ತಿದ್ದಾರೆ. ಇದಕ್ಕೂ ಮೊದಲು ಇದ್ದಂತಹ ಶಿವಶಕ್ತಿ ಅಂದರೆ ಮಹಾಶಿವರ ಸೆಲ್ನಿಂದ ಬಂದಂತಹ ಶಿವಶಕ್ತಿಯು ಬ್ರಹ್ಮನ ಮೊದಲನೆಯ ಪರಾರ್ಧದಲ್ಲಿ ಬಂದಿದ್ದರು. ಅವರೊಂದಿಗೆ 6 ರಿಂದ 7 ಶಿವರು ಬಂದಿದ್ದರು. ಅವರು ಮೊದಲನೆಯ ಪರಾರ್ಧದಲ್ಲಿಯೇ ನಶಿಸಿ ಹೋದರು. ಬ್ರಹ್ಮನ ಮೊದಲನೆಯ ಪರಾರ್ಧ ಮುಗಿದು 2ನೆಯ ಪರಾರ್ಧ ಆರಂಭವಾಗುವ ಮಧ್ಯದ ಯುಗವನ್ನು ಸಂಗಮ ಯುಗ ಅನ್ನುತ್ತಾರೆ. ಆ ಒಂದು ಸಂಗಮ ಯುಗದ ಸಂದರ್ಭದಲ್ಲಿ ಅಲ್ಮೈಟಿಯು ಅಂದರೆ ಬೇಹದ್ನ ತಂದೆಯು ನಿರಾಕಾರಿ ರೂಪದಲ್ಲಿ ಬೇಹದ್ನ PM-ನೊಂದಿಗೆ ಇಲ್ಲಿಗೆ ಬಂದನು.
ಅವನು ಒಂದು ಪವರ್ಫುಲ್ ಆದಂತಹ ಒಂದು ರೂಪವನ್ನು ಹೊರತೆಗೆಯುತ್ತಾನೆ. ಇದರಿಂದ ಅವರು ಶಿವಶಕ್ತಿಯ ರೂಪವನ್ನು ಪಡೆದರು. ಇವರು ಬಹಳ ಪವರ್ಫುಲ್ ಆಗಿದ್ದರು. ಅವರು ಈ ಬ್ರಹ್ಮಾಂಡದಲ್ಲಿ ಶಿವಶಕ್ತಿಯ ರೂಪದಲ್ಲಿ ಕೆಲಸವನ್ನು ಮಾಡಿದರು. ಬೇಹದ್ನ ತಂದೆಯು ಇನ್ನೊಂದು ನಿರಾಕಾರಿ ರೂಪದಲ್ಲಿ ಇನ್ನೊಂದು ರೂಪವನ್ನು ಈ ಪರಂಧಾಮದಲ್ಲಿ ಹೊರತೆಗೆಯುತ್ತಾನೆ. ಬೇಹದ್ನ ತಂದೆಯಿಂದ ಸೃಷ್ಟಿಯಾದ ನಿರಾಕಾರಿ ರೂಪದಲ್ಲಿ ಮೊದಲನೆಯದಾಗಿ 108 ನಿರಾಕಾರ ಮೊಟ್ಟ ಮೊದಲಿಗೆ ರಚನೆಯಾದರು. ನಂತರ 1008 ನಿರಾಕಾರ ರೂಪದಲ್ಲಿ ಪರಂಧಾಮದಲ್ಲಿ ರಚನೆ ಮಾಡಲಾಯಿತು. ಅವರೇ ಬೇಹದ್ನ 108 ಹಾಗೂ 1008 ಆತ್ಮರಾಗಿದ್ದಾರೆ. ಇವರು ನಿರಾಕಾರ ರೂಪದಲ್ಲಿ ರಚನೆಯಾಗಿದ್ದರಿಂದ ಬಹಳ ಪವರ್ಫುಲ್ ಆದಂಥ ಆತ್ಮರಾಗಿದ್ದಾರೆ. ಇದೆಲ್ಲವನ್ನು ಬೇಹದ್ನ ತಂದೆಯು ಮಾಡಿಸುತ್ತಾ ಹೋಗುತ್ತಾನೆ. ಬೇಹದ್ನ ತಂದೆಯು ಸ್ವತಃ ಮಾಡುವುದಿಲ್ಲ, ಮಾಡಿಸುತ್ತಾನೆ. ಹೀಗೆ 108 ಹಾಗೂ 1008 ಇವರು ಪರಂಧಾಮದಲ್ಲಿ ರಚನೆಯಾಗುತ್ತಾರೆ. 108 ಹಾಗೂ 1008 ಇವರ ಮೂಲಕ ಸಂಪೂರ್ಣ ಮಲ್ಟಿವರ್ಸ್ನ ಮಾಹಿತಿಯನ್ನು ಇವರಿಂದ ಪಡೆದುಕೊಳ್ಳಲಾಗುತ್ತದೆ. ನಂತರ ಬೇಹದ್ನ ತಂದೆಗೆ ಅನಿಸುತ್ತದೆ ತಾನು ಸ್ವತಃ ಭೂಮಿಗೆ ಹೋಗಿ ಪ್ರಾಕ್ಟಿಕಲ್ ಅನುಭವ ಪಡೆಯಬೇಕು ಎಂದು ಅನಿಸುತ್ತದೆ. ಆಗ ಬೇಹದ್ನ ತಂದೆಯು ಪರಂಧಾಮವನ್ನು ಬಿಟ್ಟು ಶಿವಪುರಿಗೆ ಬರುತ್ತಾನೆ. ಅಂದರೆ ನಿರಾಕಾರಿಯಿಂದ ಆಕಾರಿಯಾಗಿ ಶಿವಪುರಿಗೆ ಬರುತ್ತಾನೆ. ಬೇಹದ್ನ ತಂದೆಯು ತನ್ನ ಎರಡನೆಯ ಸೃಷ್ಟಿಯನ್ನು ಈ ಭೂಮಿಯಿಂದ 500 ಕಿಲೋಮೀಟರ್ ಮೇಲೆ ಎತ್ತರದಲ್ಲಿ 2 ಕಿಲೋಮೀಟರ್ ಡಯಾಮೀಟರ್ನ ಒಂದು ಪವರ್ಫುಲ್ ಗೋಳದಲ್ಲಿ, ಅಂದರೆ ಒಂದು ಪರಮ ಲೈಟಿನ ಗೋಳದಲ್ಲಿ ಉಳಿದುಕೊಂಡು ಕಾರ್ಯನಿರ್ವಹಿಸಲು ಹೇಳುತ್ತಾನೆ. ಹಾಗೂ ಆ ರೂಪವು 15 ಲಕ್ಷ ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ. ಬೇಹದ್ನ ತಂದೆಯು ನಿರಾಕಾರದಿಂದ ಆಕಾರಿ ರೂಪಕ್ಕೆ ಬಂದು ಶಿವಪುರಿಯಲ್ಲಿ ಉಳಿಯುತ್ತಾನೆ. ಅವನೊಂದಿಗೆ ಬೇಹದ್ನ PM ಕೂಡ ಕಾರ್ಯನಿರ್ವಹಿಸುತ್ತಿದ್ದಾನೆ. ಒಟ್ಟು 198 ಕೋಟಿ ವರ್ಷಗಳಿಂದ ಕಾರ್ಯವನ್ನು ಮಾಡುತ್ತಿದ್ದಾನೆ. 198 ಕೋಟಿ ವರ್ಷಗಳು ಅಂದರೆ ನಮ್ಮ ಭೂಮಿಯ ಸಮಯಕ್ಕೆ ಗಣನೆ ಮಾಡಬೇಕು ಎಂದರೆ ಬ್ರಹ್ಮನ 1 ಸೆಕೆಂಡ್ ಭೂಮಿಯ ಮೇಲಿನ 1 ಲಕ್ಷ ವರ್ಷಗಳಿಗೆ ಸಮವಾಗಿದೆ. ಹಾಗೂ ವಿಷ್ಣುಪುರಿಗೆ ಅದು 2 ಲಕ್ಷ ವರ್ಷಗಳಿಗೆ ಸಮಾನವಾಗಿರುತ್ತದೆ. ಶಿವಪುರಿಗೆ ಬಂದಾಗ ಅದು 3 ಲಕ್ಷ ವರ್ಷಗಳಿಗೆ ಸಮವಾಗಿದೆ. ಪರಂಧಾಮಕ್ಕೆ ಹೋಲಿಸಿಕೊಂಡು ನೋಡಿದಾಗ 25 ಲಕ್ಷ ವರ್ಷಗಳಿಗೆ ಸಮನಾಗುತ್ತವೆ. ಏಕೆಂದರೆ ಅಲ್ಲಿ ನಿರಾಕಾರಿ ಜಗತ್ತಿದೆ. ಪರಂಧಾಮದಲ್ಲಿನ 1 ಸೆಕೆಂಡ್ ಅಂದರೆ ನಮ್ಮ ಭೂಮಿಯ ಮೇಲಿನ 25 ಲಕ್ಷ ವರ್ಷಗಳಿಗೆ ಸಮವಾಗಿದೆ. ಹೀಗೆ ಬೇಹದ್ನ ತಂದೆಯು 198 ಕೋಟಿ ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದಾನೆ ಎಂದರೆ ಈ ಭೂಮಿಯ ಮೇಲಿನ ಸಮಯಕ್ಕೆ ಲೆಕ್ಕ ಹಾಕಿ ನೋಡುವುದು ಬಹಳ ಕಷ್ಟದ ಕೆಲಸ. ಆಲ್ಮೈಟಿ ಅಥಾರಿಟಿಯು ಬಹಳ ಅಲ್ಪ ಸೆಕೆಂಡುಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ತರಿಸಿಕೊಂಡು ನೋಡುತ್ತಾನೆ. ಅಂದರೆ ಸಂಪೂರ್ಣ ಮಲ್ಟಿವರ್ಸ್ನ ನಾಲೆಡ್ಜನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳುತ್ತಾನೆ. ಬೇಹದ್ನ PMನೂ ಸಹ ತನ್ನಿಂದ ಅನೇಕ ರೂಪಗಳನ್ನು ಹೊರತೆಗೆದು ಅವುಗಳನ್ನು ಅನೇಕ ಗ್ಯಾಲಕ್ಸಿಗಳಿಗೆ ಕಳುಹಿಸುತ್ತಾನೆ. ಯೂನಿವರ್ಸ್ಗಳಿಗೆ, ಗ್ರೇಟ್ ಯೂನಿವರ್ಸ್ಗಳಿಗೂ ಸಹ ಕಳಿಸುತ್ತಾನೆ. ಸಂಪೂರ್ಣ ಮಲ್ಟಿವರ್ಸ್ಗಳಿಗೆ ತನ್ನ ರೂಪಗಳನ್ನು ಕಳುಹಿಸುತ್ತಾ ಹೋಗುತ್ತಾನೆ. ಹಾಗೂ ಅಲ್ಲಿಂದ ಸಂಪೂರ್ಣ ಡೀಟೇಲನ್ನು, ರಿಪೋರ್ಟನ್ನು ತರಿಸಿಕೊಳ್ಳುತ್ತಾನೆ. ಇಂದು ಮಲ್ಟಿವರ್ಸ್ನ ಪರಿವರ್ತನೆಯ ಪ್ರೊಸೆಸ್ ನಡೆಯುತ್ತಿದೆ. ಇಲ್ಲಿಯ ತನಕ ಬೇಹದ್ನ PM ಸಹ ಕೆಲಸ ನಿರ್ವಹಿಸುತ್ತಿದ್ದಾನೆ. ಹೀಗೆ 108 ಹಾಗೂ 1008 ನಿರಾಕಾರಿ ಜಗತ್ತಿನಲ್ಲಿ ಇವರ ರಚನೆಯಾಗುತ್ತದೆ. ಇಂದು 108 ನಿರಾಕಾರಿಯಾಗಿರುವವರು ಆಕಾರದಲ್ಲಿ ಬಂದು ಕೆಲಸ ಮಾಡುತ್ತಿದ್ದಾರೆ. ಹಾಗೂ 1008 ಬೇಹದ್ನ ತಂದೆಯೊಂದಿಗೆ ನಿರಾಕಾರಿ ರೂಪದಲ್ಲಿ ಆಕಾರಿ ರೂಪಕ್ಕೆ ಬಂದು 108 ಆತ್ಮರೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಬೇಹದ್ನ ತಂದೆಯ ಮೊದಲ ರೂಪ ಬಹಳ ಪವರ್ಫುಲ್ಲಾದಂತಹ ರಚನೆ ಶಿವಶಕ್ತಿಯ ಪಾತ್ರವನ್ನು ನಿರ್ವಹಿಸುತ್ತಿದೆ. 198 ಕೋಟಿ ವರ್ಷಗಳಿಂದ ಈ ಬ್ರಹ್ಮಾಂಡವನ್ನು ಸಂಚಾಲನೆ ಮಾಡಿಕೊಂಡು ಬರುತ್ತಿದೆ. 500 ಕಿಲೋಮೀಟರ್ ಮೇಲೆ ಇರುವಂತಹ ರೂಪ
ಬೇಹದ್ನ ತಂದೆಯ ಎರಡನೆಯ ರೂಪವಾಗಿದೆ. ಈ ರೂಪವು ಈ ಭೂಮಿಯ ಮೇಲೆ 15 ಲಕ್ಷ ವರ್ಷಗಳಿಂದ ಅಧ್ಯಯನವನ್ನು ನಡೆಸಿಕೊಂಡು ಬರುತ್ತಿದೆ. ಅಧ್ಯಯನವನ್ನು ನಡೆಸುತ್ತಾ ಭೂಮಿಯ ಮೇಲೆ ಅಸುರರ ಸಂಖ್ಯೆ ಹೆಚ್ಚಾದಾಗ ಅವರ ಸಂಹಾರಕ್ಕಾಗಿ ಅನೇಕ ಶಕ್ತಿಯ ರೂಪಗಳನ್ನು ಹೊರಡಿಸಿ 7 ಭಾಗಗಳನ್ನಾಗಿ ವಿಭಜನೆ ಮಾಡುತ್ತಾನೆ. ಒಂದೊಂದು ಗ್ರೂಪಿನಲ್ಲಿ 9 ಶಕ್ತಿಗಳಿದ್ದರು. ಭೂಮಿಯಿಂದ 500 ಕಿಲೋಮೀಟರ್ ಮೇಲೆ ಇರುವಂತಹ ಆ ರೂಪವು ರಾಮಾವತಾರದಲ್ಲಿ ತನ್ನ ಒಂದು ರೂಪವನ್ನು ತೆಗೆಯುತ್ತಾನೆ. ತನ್ನ ಒಂದು ಸೆಲ್ಲಿನಿಂದ ರಾಮನ ಸೃಷ್ಟಿ ಮಾಡಿ ಕೆಳಗೆ ಈ ಭೂಮಿಗೆ ಕಳಿಸಿಕೊಡುತ್ತಾನೆ. ಇನ್ನೊಂದು ತನ್ನ ಸೆಲ್ಲನ್ನು ತೆಗೆದು ರಾಮನ ಜೊತೆಗೆ ಸೀತೆಯನ್ನು ಸೃಷ್ಟಿ ಮಾಡಿ ಕಳಿಸಿಕೊಡಲಾಗುತ್ತದೆ. ರಾಮಾವತಾರದಲ್ಲಿ ಬೇಹದ್ ತಂದೆಯ ರೂಪ, ಆ ರೂಪದ ಕೇವಲ ಸೆಲ್ ಮಾತ್ರ ರಾಮ ಹಾಗೂ ಸೀತೆಯ ಅವತಾರವನ್ನು ತಳೆದು ಕಾರ್ಯವನ್ನು ನಿರ್ವಹಿಸಿತು. ಇನ್ನುಳಿದಂತೆ ರಾಮಾವತಾರದಲ್ಲಿ ಅಂಗದ, ಹನುಮಂತ, ಇನ್ನಿತರೆ ಪವರ್ಫುಲ್ ಆದಂತಹ ವಾನರರ ರೂಪದಲ್ಲಿ ಕೆಲಸ ಮಾಡಿದವರಲ್ಲಿ 108 ಆತ್ಮರ ರೂಪಗಳು ಕೆಲಸ ಮಾಡಿದವು. ಅಂದರೆ 108 ನಿರಾಕಾರಿ ರೂಪರು ಕೇವಲ ತಮ್ಮ ರೂಪವನ್ನು ಪ್ರವೇಶ ಮಾಡಿಸಿ ಕೆಲಸವನ್ನು ಮಾಡಿಸಿದರು. ರಾಮಾವತಾರದಲ್ಲಿ ಒಂದು ಸೆಲ್ಲಿನಿಂದ ರಾಮ ಹಾಗೂ ಸೀತೆಯರ ರಚನೆಯಾಗುತ್ತದೆ. ರೂಪಗಳೇ ಇಲ್ಲಿ ಕೆಲಸ ಮಾಡಿದವೇ ಹೊರತು ಯಾರೂ ಸಹ ಸಾಕಾರದಲ್ಲಿ ಬರಲಿಲ್ಲ. ತ್ರೇತಾಯುಗದ ಅಂತ್ಯದಲ್ಲಿ ರಾಮನೂ ಸಹ 12,000 ವರ್ಷದವರೆಗೆ ರಾಜ್ಯವನ್ನು ಆಳುತ್ತಾನೆ. ಹೀಗೆ ಒಬ್ಬ ರಾಮ ಒಬ್ಬ ಸೀತೆ ಅವತಾರವಾಗಿದೆ. ದ್ವಾಪರದಲ್ಲಿ ಅಂದರೆ ಕೃಷ್ಣಾವತಾರದ ಸಮಯದಲ್ಲಿ 108 ಇವರ ರೂಪಗಳು ಸಾಕಾರದಲ್ಲಿ ಮನುಷ್ಯ ಅವತಾರಕ್ಕೆ ಬರುತ್ತಾರೆ. ಹಾಗೂ 1008 ಇವರೂ ಸಹ ಕೆಲವರು ಸಾಕಾರದಲ್ಲಿ ಬರುತ್ತಾರೆ. ಅದರ ನಂತರ 500 ಕಿಲೋಮೀಟರ್ ಮೇಲೆ ಇರುವಂತಹ ನಿರಾಕಾರನು 16,000 ಹಾಗೂ 9 ಲಕ್ಷ ಆತ್ಮರನ್ನು ಹೊರತೆಗೆಯುತ್ತಾನೆ. ಇವರೆಲ್ಲ ಆಕಾರಿ ರೂಪದಲ್ಲಿ ಹೊರಬಂದರು. ಇವರ ಆತ್ಮ ಪರಮ ಲೈಟ್ನಿಂದ ಆಗಿತ್ತು ಹಾಗೂ ಅವರ ಶರೀರ ಪರಮ ತತ್ವದಿಂದ ರಚನೆಯಾಗಿತ್ತು. ನಂತರ ಇವರು ಮನುಷ್ಯ ಅವತಾರಕ್ಕೆ ಬರುತ್ತಾರೆ. 500 ಕಿಲೋಮೀಟರ್ ಮೇಲಿರುವ ನಿರಾಕಾರನು ತನ್ನ ಒಂದು ಸೆಲ್ನಿಂದ ಕೃಷ್ಣನನ್ನು ಸೃಷ್ಟಿ ಮಾಡುತ್ತಾನೆ. ಅವನು ಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಕೆಲಸ ಮಾಡಿದ. ಸಾಕಾರಿ ರೂಪದೊಂದಿಗೆ ಒಂದು ಆಕಾರಿ ರೂಪವನ್ನು ಸಹ ಭೂಮಿಯ ಮೇಲೆ ಇಳಿಸಲಾಗುತ್ತದೆ. ಆ ಆಕಾರಿ ರೂಪವೇ ಕೃಷ್ಣನೊಂದಿಗೆ ಕೆಲಸ ಮಾಡಿತು. ಕೃಷ್ಣನ ದ್ವಾರಿಕೆಯಲ್ಲಿ 108 ಆತ್ಮರು ಕೆಲಸ ಮಾಡಿದರು. ಆಕಾರಿ ರೂಪದಲ್ಲಿ ಬಹಳಷ್ಟು ಶಕ್ತಿಯರು ಸಹ ಕೆಲಸ ಮಾಡುತ್ತಿದ್ದರು ಮತ್ತು ಸಾಕಾರದಲ್ಲಿಯೂ ಸಹ ಕೆಲಸ ಮಾಡಿದರು. 16,108 ರೂಪಗಳನ್ನು ಕೃಷ್ಣನು ಹೊರತೆಗೆದು ತನ್ನ ಎಲ್ಲ 16,108 ರಾಣಿಯರೊಂದಿಗೆ ಜೀವನ ನಡೆಸಿದ. ಅವರಿಂದ ಮಕ್ಕಳು ಸಹ ಆದರು. ಬಂಗಾರದ ದ್ವಾರಿಕೆಯು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಇದರ ಕುರುಹುಗಳು ನಮಗೆ ಇಂದು ಸಿಗುತ್ತಿವೆ. 500 ಕಿಲೋಮೀಟರ್ ಎತ್ತರದಲ್ಲಿ ಇರುವಂತಹ ನಿರಾಕಾರನು ಕೃಷ್ಣಾವತಾರದ ಸಮಯದಲ್ಲಿ ಈ ವಿಶ್ವದ ಪರಿವರ್ತನೆಗಾಗಿ ಬಹಳಷ್ಟು ಕಷ್ಟಪಡುತ್ತಾನೆ, ಪ್ರಯತ್ನವನ್ನು ಸಹ ಮಾಡಿದ. ಆದರೆ ಪರಿವರ್ತನೆ ಎನ್ನುವುದು ಆಗಲಿಲ್ಲ. ರಾಮಾವತಾರ, ಕೃಷ್ಣಾವತಾರ ಎಲ್ಲಿಯೂ ಸಹ ಪರಿವರ್ತನೆಯಾಗಲಿಲ್ಲ. ಹೀಗಾಗಿ ಬೇಹದ್ನ ತಂದೆಯು ಸ್ವಯಂ ತಾನೇ ಈ ಧರೆಗೆ ಬಂದು ಸಾಕಾರದಲ್ಲಿ ಜನ್ಮವನ್ನು ತಳೆದಿದ್ದಾನೆ. 15 ಲಕ್ಷ ವರ್ಷಗಳಿಂದ ನಿರಾಕಾರನು ಅಂದರೆ ನಿರಾಕಾರನ ರೂಪವು ಕೆಲಸ ಮಾಡುತ್ತಿದ್ದರೂ ಸಹ ಏಕೆ ಪರಿವರ್ತನೆಯಾಗಲಿಲ್ಲ ಎಂದು ಸ್ವತಃ ಆಲ್ಮೈಟಿ ಅಥಾರಿಟಿಯೇ ಧರೆಗೆ ಬಂದಿದ್ದಾನೆ. ಹೀಗಾಗಿ ವಾಣಿಗಳಲ್ಲಿ ಹೇಳಿದೆ, ನಿಮ್ಮ ತಂದೆಯು ನಿರಾಕಾರದಿಂದ ಆಕಾರಿ ಹಾಗೂ ಆಕಾರಿಯಿಂದ ಸಾಕಾರಿಗೆ ಬಂದಿದ್ದಾನೆ ಎಂದು ಹೇಳಲಾಗಿದೆ. ಮತ್ತೆ ಪುನಃ ಸಾಕಾರದಿಂದ ಆಕಾರ, ಆಕಾರದಿಂದ ನಿರಾಕಾರ ರೂಪಕ್ಕೆ ಹೋಗಬೇಕಿದೆ. ಇಂದಿಗೆ 108, 1008, 16,000, 9 ಲಕ್ಷ ಇವರೆಲ್ಲರೂ 5,000 ವರ್ಷಗಳ ಹಿಂದಿನಿಂದ ಸಾಕಾರದಲ್ಲಿ ಮನುಷ್ಯ ಜನ್ಮಕ್ಕೆ ಬಂದು ಇಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಇವರನ್ನು ಇಲ್ಲಿಂದ ಹೊರತೆಗೆಯಲು
500 ಕಿಲೋಮೀಟರ್ ಮೇಲಿರುವ ನಿರಾಕಾರನು ಬೇಹದ್ನ ತಂದೆಗೆ ಈ ಬೇಹದ್ ಆತ್ಮರನ್ನು ಹೊರತೆಗೆಯಲು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಬೇಹದ್ನ ತಂದೆಯು ಧರೆಗೆ ಬಂದಿದ್ದಾನೆ. 5000 ವರ್ಷಗಳಿಂದ ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿರುವಂತಹ ಈ ಆತ್ಮರೆಲ್ಲರೂ ಬೇಹದ್ನ ಆತ್ಮರಾಗಿದ್ದಾರೆ. 5000 ವರ್ಷಗಳ ಹಿಂದಿನಿಂದ ಇವರು ಮನುಷ್ಯ ಜನ್ಮದಲ್ಲಿ ಬಂದಿರುವುದರಿಂದ ಇವರಲ್ಲಿ 5000 ವರ್ಷದ ಜ್ಞಾನವೇ ಇವರ ತಲೆಯಲ್ಲಿ ತುಂಬಿದೆ. ಎಲ್ಲಿ ಕೃಷ್ಣನಿರುತ್ತಾನೆಯೋ ಅಲ್ಲಿ ಅವನ 16,108 ರಾಣಿಯರು ಇರುತ್ತಾರೆ ಹಾಗೂ ಅವನ 18,000 ಅಕ್ಷೋಹಿಣಿ ಸೈನ್ಯ ಕೂಡ ಅವನ ಬಳಿ ಇದೆ. ಇಂದು ಕೃಷ್ಣ ಎಲ್ಲಿದ್ದಾನೆ? ಇದನ್ನು ನೀವು ಸೂಕ್ಷ್ಮದಲ್ಲಿ ತಿಳಿದುಕೊಳ್ಳಿ. ಬಂಗಾರದ ದ್ವಾರಿಕೆಯಲ್ಲಿ 55 ಕೋಟಿ ಜನಸಂಖ್ಯೆ ಇತ್ತು. ಬೇಹದ್ನ ತಂದೆಯ ಎರಡನೇ ರೂಪವಾದ 500 ಕಿಲೋಮೀಟರ್ ಎತ್ತರದಲ್ಲಿ ಇರುವಂತಹ ನಿರಾಕಾರ ಆತ್ಮನ ಮಿಷನ್ ಏನಾಗಿತ್ತೋ ಅದು ಸಫಲವಾಗಲಿಲ್ಲ. ಆಗ ಆಲ್ಮೈಟಿ ಅಥಾರಿಟಿ ಬೇಹದ್ನ ತಂದೆಯು ಸ್ವತಃ ತಾನೇ ಭೂಮಿಯ ಮೇಲೆ ಬರುತ್ತಾನೆ ಹಾಗೂ ಇಲ್ಲಿ ಸಿಲುಕಿರುವ ಬೇಹದ್ನ ಮಕ್ಕಳನ್ನು ತೆಗೆದುಕೊಂಡು ಸರ್ವೋಚ್ಚ ಪರಂಧಾಮಕ್ಕೆ ಕರೆದುಕೊಂಡು ಹೋಗಲಿದ್ದಾನೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो